ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರು ಸಬಲರಾಗುತ್ತಿದ್ದು, ರಾಜ್ಯ ಸರ್ಕಾರ ಮಹಿಳೆಯರ ಪರವಾಗಿದೆ ಎಂದು ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಮೈಸೂರು ವಿಭಾಗೀಯ ಉಪಾಧ್ಯಕ್ಷರಾದ ಡಾ ಪುಷ್ಪಾ ಅಮರನಾಥ್ ತಿಳಿಸಿದರು. ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಮಹಿಳೆಯರೊಂದಿಗೆ ಸಂವಾದ ನಡೆಸಿ ಮಾತನಾಡಿದರು. ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಮೂಲಕ ರಾಷ್ಟ್ರದಲ್ಲಿ ಹೆಸರುವಾಸಿಯಾಗಿದೆ ಎಂದರು. ಶಕ್ತಿ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ ಹಾಗೂ ಯುವ ನಿಧಿ ಯೋಜನೆಗಳ ಬಗ್ಗೆ ಸಾರ್ವಜನಿಕರಿಂದ ಅಭಿಪ್ರಾಯ ಪಡೆದರು. ಈ ಸಂದರ್ಭ ಮಹಿಳೆಯೊಬ್ಬರು ಗೃಹಲಕ್ಷ್ಮಿ ಹಣದಿಂದ ಚಿನ್ನ ಖರೀದಿಸಲು, ಮತ್ತೊಬ್ಬರು ವೈದ್ಯಕೀಯ ವೆಚ್ಚಕ್ಕಾಗಿ ಬಳಸುತ್ತಿರುವುದಾಗಿ ತಿಳಿಸಿದರು. ಈ ಸಂದರ್ಭ ಕೆಲವು ತಿಂಗಳ ಹಣ ಬಾರದೇ ಇರುವ ಬಗ್ಗೆ ಗಮನ ಸೆಳೆದಾಗ ಸದ್ಯದಲ್ಲೇ ಒಟ್ಟಿಗೆ ಖಾತೆಗೆ ಜಮಾ ಮಾಡಲಾಗುವುದೆಂದು ತಿಳಿಸಿದರು. ಕೆಲವರಿಗೆ ಅನ್ನಭಾಗ್ಯ ಯೋಜನೆಗೆ ಪಡಿತರ ಚೀಟಿ ಸಮಸ್ಯೆಯಾಗಿರುವ ಬಗ್ಗೆ ಕೆಲವರು ಅಧ್ಯಕ್ಷರನ್ನು ಪ್ರಶ್ನಿಸಿದಾಗ ಸ್ಥಳದಲ್ಲಿದ್ದ ಆಹಾರ ಇಲಾಖೆ ಅಧಿಕಾರಿಗಳು ಗಮನ ಹರಿಸಿ ಸಮಸ್ಯೆ ಪರಿಹರಿಸುವಂತೆ ಸೂಚಿಸಿದರು. ಇದೇ ಸಂದರ್ಭ ಉಜ್ವಲ ಯೋಜನೆಯ ಸಬ್ಸಿಡಿ ಹಣ ಬರುತ್ತಿದೆಯೇ ಎಂದು ಪುಷ್ಪಾ ಅಮರನಾಥ್ ಪ್ರಶ್ನೆಗೆ ಇಲ್ಲ ಎಂದು ಮಹಿಳೆಯರು ಉತ್ತರಿಸಿದ್ದಕ್ಕೆ ಸುಳ್ಳು ಆಶ್ವಾಸನೆ ನೀಡಿದವರು ಯಾರು, ಯಾವ ಸರ್ಕಾರ ಎಂದು ಪರೋಕ್ಷವಾಗಿ ಕೇಂದ್ರ ಸರ್ಕಾರವನ್ನು ಟೀಕಿಸಿದರು. ಈ ಸಂದರ್ಭ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಜಿಎಂ ಕಾಂತರಾಜು ಹಾಗೂ ಸಮಿತಿಯ ಸದಸ್ಯರುಗಳು, ತಹಸೀಲ್ದಾರ್ ಕೃಷ್ಣಮೂರ್ತಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸತೀಶ್ ಹಾಗೂ ಪಕ್ಷದ ಪ್ರಮುಖರು ಹಾಜರಿದ್ದರು. ಯುವ ನಿಧಿ ಬರ್ತಾ ಇರ್ತಕ್ಕಂಥ ಮನೆಯವರಿದ್ದೀರಾ? ಇಲ್ಲಿ ನಿಮ್ಮ ಮಕ್ಕಳಿಗೆ ಯುವ ನಿಧಿ ಬರ್ತಾ ಇದ್ದಾವೆ. ಯಾರಿದ್ದೀರಾ? ಚಿನ್ನ ಹಾಕ್ಲಿಲ್ಲ ಅಂತ ಹೇಳಿ ಅವರು ಸೇವ್ ಮಾಡ್ತಾ ಇದ್ದಾರೆ. ಸೊ ಇದು ಏನು ಬೇಗ ಚಿನ್ನ ಬರಲಿ ಅಂತ ಹೇಳಿ ಎಲ್ಲರೂ ಒಂದು ಚಪ್ಪಾಳೆ ತಪ್ಪು. ಚಿನ್ನದ ದಿನಗಳನ್ನು ಕೊಟ್ಟಂತಹ ನಮ್ಮ ಗ್ಯಾರಂಟಿ ಸರ್ಕಾರ ಚಿನ್ನ ಹಾಕ್ಲಿಲ್ಲ ಅಂತ ಹೇಳಿ ಅವರು ಸೇವ್ ಮಾಡ್ತಾ ಇದ್ದಾರೆ. ಸೊ ಇದು ಏನು ಬೇಗ ಚಿನ್ನ ಬರಲಿ ಅಂತ ಹೇಳಿ ಎಲ್ಲರೂ ಒಂದು ಚಪ್ಪಾಳೆ ತಪ್ಪು. ಚಿನ್ನದ ದಿನಗಳನ್ನು ಕೊಟ್ಟಂತಹ ನಮ್ಮ ಗ್ಯಾರಂಟಿ ಸರ್ಕಾರ ಒಂದ್ ಮನೆಗೆ 5 ಯೋಜನೆ ಬರ್ತಾ ಇದ್ದಾವೆ. ಯಾವ್ದಾದ್ರು 5 ತಗೊಳ್ಳೋರಿದ್ದೀರಾ? ಇಲ್ಲಿ ವಿದ್ಯಾನಿಧಿ ಯುವ ನಿಧಿ ಸಿಕ್ಕಿದೆಯಾ? ಯಾಕಾದ್ರೂ ಯುವ ನಿಧಿ ಬರ್ತಾ ಇರ್ತಕ್ಕಂಥ ಮನೆಯವರಿದ್ದೀರಾ? ಇಲ್ಲಿ ನಿಮ್ಮ ಮಕ್ಕಳಿಗೆ ಯುವ ನಿಧಿ ಬರ್ತಾ ಇದ್ದಾವೆ. ಯಾರಿದ್ದೀರಾ? ಉಜ್ವಲ ಉಚಿತ ಸಬ್ಸಿಡಿ ಸಿಲಿಂಡರಲ್ಲಿ ಸಬ್ಸಿಡಿ ಸುಳ್ಳು ಯೋಜನೆ ಕೊಟ್ಟಿದ್ದು ಯಾರು ಗೊತ್ತಾ? ನಾನು ಹೇಳಲೇಬೇಕು. ಸುಳ್ಳು ಯೋಜನೆ ಕೊಟ್ಟಿದ್ದು ಯಾರು? ಯಾವ ಸರ್ಕಾರ? ಹೌದಾ? ಅದೇ ನಾವೇನ್ ಮಾಡ್ತೀವಿ ಗೊತ್ತಾ? ನಾವು ಆ ಥರ ಎಲ್ಲ ಸುಳ್ಳು ಯೋಜನೆ ಮಾಡಲಿಲ್ಲ. 2000 ಇವ್ರಿಗೆ ಸಿಲಿಂಡರ್ ಬದಲು ಔಷಧಿ ಬೇಕು, ಅದೇ ನಿಮಗೆ ಸಿಲಿಂಡರ್ ಬೇಕು, ಇನ್ನೊಬ್ಬರಿಗೆ ಮಕ್ಕಳಿಗೆ ಟ್ಯೂಷನ್ ಫೀಸ್ ಕಟ್ಟಬೇಕು, ಇನ್ನೊಬ್ಬರಿಗೆ ಮಕ್ಕಳಿಗೆ ಬಟ್ಟೆ ತೆಗಿಬೇಕು, ಇನ್ನೊಬ್ಬರಿಗೆ ಗಂಡನಿಗೆ ಖರ್ಚಿಗೆ ಏನಾದರೂ ಬೇಕು. ಹೀಗೆ